여러분 안녕하십니까? ಎಲ್ಲರಿಗೂ ಕೂಡ ನಮಸ್ಕಾರ. 우리가 지난번에 이어서 창세기 3장에 있는 말씀을 나누겠습니다. ಹಿಂದಿನ ಭಾಗದಿಂದ ಮತ್ತೆ ಮುಂದುವರಿಸೋಣ. ಆದಿಕಾಂಡ 3ನೇ ಅಧ್ಯಾಯ. 우리가 지난번 창세기 3장 1절 7절 사이에 처음으로 인간 세상에 ಹೇಗೆ ನಾವೆಲ್ಲರೂ ಕೂಡ ಓದಿನ 했습니다. ಭಾಗದಲ್ಲಿ ನಾವೆಲ್ಲರೂ ಕೂಡ ಮನುಷ್ಯರ ಹೃದಯದಲ್ಲಿ ಹೇಗೆ ಅಪನಂಬಿಕೆ ಬರುತ್ತೆ ಎಂಬುದಾಗಿ ಕುರಿತು ಆದಿಕಾಂಡ 3ನೇ ಅಧ್ಯಾಯದಿಂದ 1ನೇ ವಚನದಿಂದ 7ನೇ ವಚನದ ನೋಡಿದೆವು. 어떻게 인간 마음에 불신을 넣었는지를 자세히 성경은 ಸತ್ಯವೇದಗಳು ಖಚಿತವಾಗಿ ಹೇಳುತ್ತದೆ ಹೇಗೆ ಮನುಷ್ಯನ ಹೃದಯ ಒಳಗೆ ಅಪನಂಬಿಕೆ ಸೈತಾನನು ಕೂಡ ಸರ್ಪನು ಇಟ್ಟನು ಅಂತ. 여자에게 묻기를 하나님이 참으로 너희들의 동산 모든 나무 실과 따먹지 말라 하시더냐 하고 질문을 해요. ಸೈತಾನಗೂ ಹೋಗಕ್ಕೆ ಹೇಳಿದ ತೋಟದಲ್ಲಿರುವ ಯಾವ ಮರದ ಹಣ್ಣು ನೀವು ತಿನ್ನಬಾರದೆಂದು ಅಂತ. 여자가 뱀에 막 동산 모든 나무 실과를 먹을 수 있으나 동산 중앙에 있는 선악을 알게 한 나무 실과는 하나님이 먹지도 말고 만지도 말라 죽을 가노라 하고 ಕೇಳಲು ಸ್ತ್ರೀಯು ತೋಟದಲ್ಲಿರುವಂತ ಮರದ ಹಣ್ಣುಗಳು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವಂತ ಈ ಮರದ ಫಲದ ವಿಷಯವಾಗಿಯೂ ಇದನ್ನು ತಿನ್ನಲು ಕೂಡದು ಮುಟ್ಟಲು ಕೂಡದು, ತಿಂದರೆ ಸಾಯುವುದೆಂದು ದೇವರು ಹೇಳಿದ್ದಾನೆ ಎಂದಳು. 중요한 것은 4절입니다. ಬಹಳ ಪ್ರಾಮುಖ್ಯ ಸಂಗತಿ ಯಾವ್ದಪ್ಪ ಅಂತ ಹೇಳಿದ್ರೆ 4ನೇ ವಚನ. 하나님 말씀하시기를 네가 그 열매 먹으면 정령 죽으리라고 2장에 말씀하셨어요. 2ನೇ ಅಧ್ಯಾಯದಲ್ಲಿ ದೇವರು ಖಚಿತವಾಗಿ ಹೇಳಿದ್ದಾನೆ ನಿಜವಾಗಿ ಕೂಡ ತಿಂದರೆ ನೀವು ಸಾಯುತ್ತೀರಾ ಅಂತ. ಆದ್ರೆ 4절에 뱀은 말하기를 너희가 결코 죽지 아니하리라 하나님 말씀과 전혀 반대되는 논리를 가지고 나왔어요. ಆದ್ರೆ 3ನೇ ವಚನದಲ್ಲಿ ಏನ್ ಹೇಳ್ತಾ ಇದೆ, ಸರ್ಪವು ನೀವು ಹೇಗೂ ಸಾಯುವುದಿಲ್ಲ ಅಂದ್ರೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೇಳುತ್ತಾ ಇದೆ. 이제 그리고 그 뒤에 이제 뱀이 말을 덧붙입니다. ಅದಾದ ಮೇಲೆ ಸರ್ಪವು ಕೂಡ ಬೇರೆ ಒಂದು ಮಾತುಗಳು ಹಾಕಿದ್ದು, 너희 그걸 먹는 눈이 밝아져. ನಿನ್ನ ತಿಂದರೆ ನಿನ್ನ ಕಣ್ಣುಗಳು ತೆರೆಯಲ್ಪಡುತ್ತದೆ, 그래서 너희가 눈이 말 하나님처럼 될 거야. ನಿನ್ನ ಕಣ್ಣುಗಳು ತೆರೆಯಲ್ಪಡುತ್ತೆ, ಮತ್ತೆ ನೀ ದೇವರಂತೆ ಆಗುತ್ತೀಯ. 그걸 하나님이 알고 계셔. ದೇವರಿಗೆ ಇದು ಕೂಡ ಗೊತ್ತು, 그래서 못 먹게 하시는 거야. ಅದಕ್ಕೋಸ್ಕರ ನಿಮಗೆ ತಿನ್ನಬಾರದು ಅಂತ ಹೇಳಿದ್ದಾನೆ. 이 뱀의 말을 들으면 틀림없이 하나님이 거짓말쟁이가 됩니다. ಆ ಒಂದು ಸರ್ಪನ ಮಾತು ಕೇಳಿದಾದ ಮೇಲೆ ದೇವರು ಸುಳ್ಳುಗಾರ ಅಂತ ಕಂಡು ಬಂತವರಿಗೆ. 여러분 이제 이 아담은 이 인간은 그 두 개의 이야기 속에 이제 들어가 있습니다. ಆದಮ ಈಗ 2 ತರದ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದಾನೆ. 자 이제 이걸 먹으면 하나님은 정령 죽는다고 말씀을 하셨고, ದೇವರು ಹೇಳಿದ್ದಾನೆ ಇದನ್ನ ತಿಂದರೆ ಖಚಿತವಾಗಿ ಸಾಯುತ್ತೇನೆ ಅಂತ. 뱀은 절대로 결코 죽지 않는다고 말을. ಸರ್ಪ ಹೇಳ್ತಾ ಇದೆ ನಿಜವೂ ಕೂಡ ಸಾಯುವುದಿಲ್ಲ ಅಂತ. 그러니까 인간이 한 번도 그런 가운데 들어가 본 적이 없는 이상한 마음의 세계를 지금 하와는 거닐고 있습니다. ಯಾವಲ್ಲೂ ಕೂಡ ಮನುಷ್ಯರು ಇಂಥ ಒಂದು ಪರಿಸ್ಥಿತಿ ಬಿದ್ದಿರಲಿಲ್ಲ, ಈ ಒಂದು ವಿಚಿತ್ರವಾದಂತ ಸಮಸ್ಯೆಯಲ್ಲಿ. 자 지금 우리가 이 성경을 보면 성경은 그런 이야기들이 굉장히 많습니다. ಯಾವಾಗ ಸತ್ಯವಾದ ಓದುತ್ತೋ ಅನೇಕ ಸಾರಿ ಇಂತಹ ಕಥೆಯನ್ನು ನೋಡುತ್ತೇವೆ ನಾವು. 하나님이 노아에게 말씀한 세상을 물로 심판하시겠다고 말씀. ದೇವರು ನೋಹನಿಗೆ ಹೇಳಿದ್ದನು ಜಲಪ್ರಳಯದಿಂದ ದೇವರು ನಾಶ ಮಾಡುತ್ತಾನೆ ಲೋಕವಂತ. 노아는 그 사실을 많은 사람들이 전했습니다. ಈ ಒಂದು ಸಂಗತಿ ನೋಹ ಅನೇಕ ಜನರಿಗೆ ಹೇಳಿದನು. 여러분 그들은 하나님의 말씀을 믿지 않고 자기의 판단을 따랐습니다. ಅವರು ದೇವರ ವಾಕ್ಯವನ್ನು ನಂಬಲಿಲ್ಲ, ಅವರ ಸ್ವಂತ ತೀರ್ಪನ್ನು ಹಿಂಬಾಲಿಸಿಕೊಂಡು ಹೋದರು. 하나님이 비를 주시긴 하겠지만 홍수는 안 날 거야. ದೇವರು ಮಳೆ ಬರಿಸಬಹುದು, ಆದ್ರೆ ಜಲಪ್ರಳಯ ಅಲ್ಲ. 우리가 죄를 너무 많이 지었어. ಯಾಕಂದ್ರೆ ಬಹಳ ಪಾಪ ಮಾಡಿದ್ದೇವೆ. 우리 앞으로 착하게 살라고 하나님. ದೇವರು ಅದಕ್ಕೋಸ್ಕರ ನಮ್ಮನ್ನೆಲ್ಲ ಕೂಡ ಪಾಪ ಬಿಟ್ಟು ಬದುಕಬೇಕಂತ ಹೇಳಿದ್ದಾನೆ. 죄를 짓지 말아야 돼. ಪಾಪ ಮಾಡಬಾರದು, ಈಗ 착하게 살아야 돼. ಒಳ್ಳೆ ಜನರಾಗಿ ಜೀವಿಸೋಣ. ಈಗ 그런 이제 생각이 하나님의 방주를 만드는 생각을. ಆ ಒಂದು ಮಾತುಗಳು ದೇವರು ಹೇಳಿದ ಮಾತು ನೋವನ ಕಟ್ಟುವಂತ ಆ ಒಂದು ಮಾತುಗಳು ಅವರು ಬೇರೆ ಒಂದು ಮಾತು 어떻게 그런 ತೆಗೆದುಕೊಂಡರು. 일들이 일어날 수가 있습니다. ಹೇಗೆ ಈ ಒಂದು ಸಂಗತಿಗಳೆಲ್ಲ ಆದವು? 여러분 하나님은 인간에게 물로 심판하신다고 하셨을 때에 분명히 하나님의 마음 안에 심판이 있었어요. ಯಾವಾಗ ದೇವರು ಮನುಷ್ಯರಿಗೆ ಹೇಳಿದ್ದನು ಲೋಕವನ್ನು ಜಲಪ್ರಳಯದಿಂದ ನಾನು ತೀರ್ಪು ಮಾಡುತ್ತೇನೆ ಅಂತ ದೇವರ ಹೃದಯದಲ್ಲಿ ಖಚಿತವಾಗಿ ತೀರ್ಪು 여러분 그 ಇತ್ತು. 하나님의 마음 안에 있는 그 심판을 하나님은 말이라고 하는 도구를 통해서 인간의 마음에 전달하길 원했어요. ದೇವರ ಹೃದಯದಲ್ಲಿದ್ದಂತಹ ಒಂದು ನ್ಯಾಯ ತೀರ್ಪು ದೇವರು ತನ್ನ ವಾಕ್ಯದ ಮೂಲಕ ಮನುಷ್ಯರಿಗೆ ತಿಳಿಸಬೇಕೆಂದಿದ್ದನು. 그렇기 때문에 인간이 그 하나님의 말씀을 들을 때에 ಯಾವಾಗ ಮನುಷ್ಯರು ದೇವರ ವಾಕ್ಯವನ್ನು ಕೇಳಿದರು, 하나님의 마음을 받아서 하나님의 마음 안에 심판일 때 우리 마음에도 심판이 와야 한다. ಅವರು ಮೊದಲೇದಾಗಿ ದೇವರ ವಾಕ್ಯವನ್ನು ಹೊಂದಿಕೊಳ್ಳಬೇಕು, ಅದಾದ ಮೇಲೆ ದೇವರ ಹೃದಯವಿರುವಂತಹ ನ್ಯಾಯ ತೀರ್ಪು ಅವರ ಹೃದಯದೊಳಗೆ ಬರುತ್ತದೆ. 하나님 인간의 죄악이 너무 관영했기 때문에 세상 물로 심판하는 무서운 계획을 세웠을 때
그건 하나님의 뜻이었어요. ಯಾಕಂದ್ರೆ ಲೋಕವೆಲ್ಲವೂ ಕೂಡ ಬಹಳ ದುಷ್ಟತನಗೊಳಗಾಗಿದ್ದ ನಿಮಿತ್ತ ದೇವರು ಒಂದು ಯೋಜನೆ ತಂದರು. ಅದಕ್ಕೋಸ್ಕರ ದೇವರು ನೀರಿಂದ ನಾನು ತೀರ್ಪು ಮಾಡುತ್ತೇನೆ ಅಂತ ಹೇಳಿದನು. 하나님은 우리 인간을 심판의 죄를 심판하려고 하는 그 마음이 하나님의 마음에 있어요. ದೇವರ ವಾಕ್ಯದಿಂದ ಅವನು ಪಾಪವನ್ನು ನ್ಯಾಯ ತೀರ್ಪು ಮಾಡುವುದಕ್ಕೋಸ್ಕರ ಅದು ದೇವರ 하나님 ಒಂದು 마음에는 심판만 ಚಿತ್ತವಾಗಿತ್ತು. 있는 게 아니라 인간에게 긍휼을 베푸시고 하자는 긍휼이 또 하나님 마음 한쪽 부분에 있어요. ದೇವರ ಒಂದು ನ್ಯಾಯ ತೀರ್ಪು ಮನುಷ್ಯರು ನಾಶ ಮಾಡಬೇಕು ಅಂತಲ್ಲ, ದೇವರ ಒಂದು ತೀರ್ಪು ಕೂಡ ಮನುಷ್ಯರು ಉಳಿಸಬೇಕು ಅಂತ ಕೂಡ ಇತ್ತು. 하나님 마음 안에 있는 심판은 인간을 죄를 물론 심판하겠다는 결정. ದೇವರ ಹೃದಯದಿಂದ ಒಂದು ನ್ಯಾಯ ತೀರ್ಪು ಅದಕ್ಕೋಸ್ಕರ ಮಾಡಿಕೊಟ್ಟಿತ್ತು, ಲೋಕವನ್ನು ಕೂಡ ಜಲಪ್ರಳಯದಿಂದ 반대로 ನಾಶ 하나님 마음 ಮಾಡುವಂತೆ. 안에 있는 긍휼은 인간은 그 심판을 구원하고자 하는 마음이었어요. ದೇವರ ಹೃದಯದಿಂದ ಒಂದು ಕರುಣೆ, ಅದರಿಂದ ಒಂದು ತೀರ್ಪಿನಿಂದ ದೇವರು ಉಳಿಸಬೇಕೆಂದು 그래서 ಜನರನ್ನು. 하나님 인간에게 방주를 만들라고 말해. ದೇವರು ಮನುಷ್ಯರಿಗೆ ಹೇಳಿದ್ರು ನಾವಿನ ಕಟ್ಟು ಅಂತ. 그 안에 들어가라고 말해. ಆತನು ಹೇಳಿದ್ರು ಒಳಗೆ ಹೋಗರಿ ಅಂತ. 우리가 그 이야기를 그냥 내 판단으로 가지고 이거 하나님이 왜 이 말씀을 하시느냐. 그건 벌써 불신에서 ನನ್ನಲ್ಲೇ ನಾನು ಆಲೋಚನೆ ಮಾಡುವುದು, ನನ್ನಲ್ಲೇ ನಾನು ಅಂದುಕೊಳ್ಳುವುದು, ದೇವರು ಯಾಕೆ ಹೇಳುತ್ತಿದ್ದಾನೆ ಕೊಟ್ಟ ಅದೇ ಒಂದು ಮಾತೆ 우리가 ಅಪನಂಬಿಕೆ. 하나님을 믿는 사람들이라면 ನಾವು ಮನುಷ್ಯ ದೇವರ ನಂಬರಾಗಿದ್ದಾರೆ. 하나님이 심판이 온다면 그 마음의 심판을 얘기할 때 내 마음에도 하나님 심판이 와야 ಯಾವಾಗ ದೇವರು ಹೇಳ್ತಿದ್ದಾನೆ ತೀರ್ಪು ಮಾಡುತ್ತೇನೆ ಅಂತ, ಆ ಒಂದು ನ್ಯಾಯ ತೀರ್ಪು ಇದ್ದಂತ ದೇವರದಲ್ಲಿ ನನಗೂ ಕೂಡ ಅದು 그 ತೀರ್ಪಾಗುತ್ತಿತ್ತು. 믿음이라는 거는 어떤 말과 말이 아니라 마음과 마음의 관계입니다. ನಂಬಿಕೆ ಮಾತಿನಿಂದ ಮಾತಲ್ಲ, ಹೃದಯದಿಂದ ಹೃದಯಕ್ಕೆ. 그런데 하나님의 마음에 심판이 있고 ದೇವರ ಹೃದಯದಲ್ಲಿ ನ್ಯಾಯ ತೀರ್ಪು ಇದೆ. 하나님 마음에 있는 심판이 말을 통해서 우리에게 전해졌을 때에 ದೇವರ ವಾಕ್ಯದ ಮೂಲಕ ದೇವರ ಒಂದು ನ್ಯಾಯ ತೀರ್ಪು ನಮಗೆ ಬಂತು. 우리도 하나님 마음 안에 있는 심판이 그 말을 통해 우리 마음에 와야 한다는 것이. ದೇವರ ಹೃದಯದ ನ್ಯಾಯ ತೀರ್ಪು ದೇವರ ವಾಕ್ಯದ ಮೂಲಕ ನಮ್ಮಲ್ಲಿ ಕೂಡ ಅದು 우리 ಬರಬೇಕು. 마음에 심판이 온다면 우리는 방주를 만들 수밖에 없습니다. ಆ ಒಂದು ನ್ಯಾಯ ತೀರ್ಪು ನಮ್ಮ ಹೃದಯದಲ್ಲಿ ಬಂದಾಗ ಯಾವುದೇ ಅವಕಾಶ ಇರಲ್ಲ, ಆವಾಗ ನಾವೇನು 하나님 ಕಟ್ಟುತ್ತೇವೆ. 심판이 사실에 우리는 방주 안에 들어가야만 하는 것이. ದೇವರ ಒಂದು ನ್ಯಾಯ ತೀರ್ಪು ನಿಜವಾಗಿದ್ದರೆ ನಾವು ಆವಾಗಲೇ ನಾವೇ ಒಳಗೆ ಪ್ರವೇಶ 분명히 ಮಾಡುತ್ತೇವೆ. 하나님께서 그 마음에 있는 사실을 말로 전했는데 ಸ್ಪಷ್ಟವಾಗಿ ದೇವರ ಹೃದಯದ ಎಲ್ಲ ಸಂಗತಿಗಳನ್ನು ದೇವರ ವಾಕ್ಯದ ಮೂಲಕ ತಿಳಿಸಿದನು. 인간은 분명히 하나님의 말씀을 ಮನುಷ್ಯರು 들었는데 ಸ್ಪಷ್ಟವಾಗಿ ಕೂಡ ದೇವರ ವಾಕ್ಯನ ಕೇಳಿಸಿಕೊಂಡರು. 그 마음을 그 마음에 받아들이지 않았기 때문에 ಆದ್ರೆ ಅವರ ಹೃದಯದಲ್ಲಿ ಆ ಒಂದು ಹೃದಯ ಒಪ್ಪಿಕೊಳ್ಳಲಿಲ್ಲ ಅವರು. 그러나 하나님의 말을 들었지 말씀을 들었지 그 마음이 인간에게 전달되지는 않았어. ಆದ್ರೆ ಮನುಷ್ಯರು ದೇವರ ವಾಕ್ಯವನ್ನು ಕೇಳಿದ್ರು, ಆದ್ರೆ ಹೃದಯವು ಒಳಗೆ ಬರಲಿಲ್ಲ. 여러분 그게 너무 당연한 것처럼 생각을 합니다. ನಾವು ಅಂದುಕೊಳ್ಳಿದ್ದು ಬಹಳ ಸ್ವಾಭಾವಿಕ ಅಂತ. 그리고 오늘 이 시대의 사람들이 전부 다 그렇게 살고 있지 않습니까? ಲೋಕದಲ್ಲಿ ಒಂದು ಜನರು ಈ ರೀತಿಯಾಗಿ ಜೀವಿಸುತ್ತಿಲ್ವಾ? 어떤 사람이 와이셔츠를 사러 갔습니다. ಒಂದು ಮನುಷ್ಯರು ಬಟ್ಟೆ ತಗೊಳಕ್ ಹೋದ. 장품점에 가서 이거 얼마예요? 물었어요. ಆತನು ಹೋಗಿ ಟೈಲರ್ಗೆ ಕೇಳಿದ ಎಷ್ಟು ಅಂತ. 이거 4만 원 한다고. ಅದು $40. 저쪽에는 3만 원, 왜 여기는 4만 원 해? ಓ, ಅವರು 30ಕ್ಕೆ ಮಾರುತ್ತಿದ್ದಾರೆ, ನೀನ್ ಯಾಕೆ 40ಕ್ಕೆ ಮಾರುತ್ತಿದ್ದೀಯಾ? 그거하고는 달라. 이건 좋은 거예요. ಇದು ಬೇರೆದು, ಇದು ಬಹಳ ಚೆನ್ನಾಗಿದೆ. 이거 3만 원에 해요? ಇದು 30ಕ್ಕೆ ಮಾರ್ತೀಯಾ? 안 돼요. ಇಲ್ಲ. 그 3만 원이 주면 우린 믿져요. ನಾ 30ಕ್ಕೆ ಮಾರಿದ್ರೆ ನಂಗೆಲ್ಲ ಲಾಸ್ ಆಗುತ್ತೆ. 저쪽에 3만 원, 왜 여기 4만 원에 3만 원 해요? ಅವರೆಲ್ಲ 30ಕ್ಕೆ ಮಾರ್ತಿದ್ದಾರೆ, ನೀನ್ ಯಾಕೆ 40ಕ್ಕೆ ಮಾರ್ತೀಯ? ಬಾ 30 ಕೊಡು ನೀನು. 안 돼요. ಇಲ್ಲ, ನಾವು ಕೊಡಕ್ಕಾಗಲ್ಲ. 3만 원 해요. 30ಕ್ಕೆ ಮಾರು. 그러면 가져가세요. ಸರಿ ಆಯ್ತು ತಗೋ. 내가 믿지지만 파는 거예요. ಸರಿ, ನಂಗೆ ಲಾಸ್ ಆದ್ರೂ ಕೂಡ ನಿನಗೆ ಕೊಡ್ತೇನೆ ತಗೋ. 다음에 와서 많이 팔아. ಇನ್ನೊಂದು ಆಯ್ತು, ಇನ್ನೊಂದು ಸಾರಿ ಬಾ ಆಯ್ತಾ, ನಾನು ಹೆಚ್ಚಾಗಿ ಕೂಡ ಕೊಡುತ್ತೇನೆ. ಈ ರೀತಿಯಾಗಿ ಮಾರುತ್ತಾರೆ ಅವರು. 그 중에 믿음이란 건 하나도 들어가 있죠. ಏನಾಯ್ತು, ಅದರ ಮೇಲೆ ಯಾವುದೇ ತರ ಒಂದು ಭರವಸೆ ಇಲ್ಲ ಅಲ್ಲಿ. 딴 데서 3만 원 하면 그거 가서 억지로 사정을 해요. 그거 가서 3만 주고 사지. ಅಲ್ಲಿ 30ಕ್ಕೆ ಮಾರ್ತಿದ್ರೆ ಅಂತ ಲೋಕ್ ತಗೋ, ಯಾಕೆ ಬಂದು ಇಲ್ಲಿ ಚೌಕಾಸಿ ಮಾಡುತ್ತೀಯ? 그렇지, 이 사람 진짜 미치고 파는 거예요. ನಿಜವಾಗಿ ಕೂಡ ಈ ಮನುಷ್ಯನು ಕಡಿಮೆ ರೇಟಿಗೆ ಮಾರುತ್ತಿದ್ದಾನಾ? 전혀 마음에 없는 말들을 오가면서 자기 실리만을 위해서 말이 오가고 있는 거예요. ಅವ್ರು ಹೃದಯದಲ್ಲಿರುವಂತ ಮಾತಾಡುತ್ತಿಲ್ಲ, ಆದ್ರೆ ಅವರು ಒಂದು 우리가 이런 시대에 살고 있습니다. ಪ್ರಯೋಜನಕ್ಕೋಸ್ಕರ ಮಾತಾಡಿಕೊಳ್ಳುತ್ತಿದ್ದಾರೆ. 이런 세상에 살고 있습니다. ಈ ತರಹದ ಒಂದು ಕಾಲದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. 여러분 그게 별다른 이상한 게 아닌 것처럼 보이는지 모르지만 ಈ ಒಂದು ಲೋಕದಲ್ಲಿ ಈ ರೀತಿಯಾಗಿ ಜೀವಿಸುತ್ತಾ ಇದ್ದೇವೆ ನಾವು. 여러분 믿음의 세계에서 볼 때는 그게 말이 안 되는 이야기라는 ಅದರ ಅರ್ಥ ನಿಮ್ಗೆಲ್ಲರೂ ಕೂಡ ವಿಚಿತ್ರ ಕಾಣಿಸಿದಿರಬಹುದು, ಆದರೆ 여러분 오늘 이 시대는 전부 불신 가운데 살고 있기 때문에 ನಂಬಿಕೆ ಮಾತಿನವೆಲ್ಲವೂ ಕೂಡ ಅರ್ಥನೇ ಇಲ್ಲ. 불신이 당연한 것처럼 ಈ 여기 ಲೋಕದಲ್ಲಿ ಇವತ್ತು ಎಲ್ಲರೂ ಕೂಡ ಅಪನಂಬಿಕೆ ಜೀವಿಸುತ್ತಿದ್ದಾರೆ. 할 수만 거짓말 ಅದೆಲ್ಲರೂ ಕೂಡ ಸ್ವಾಭಾವಿಕ ಅಪನಂಬಿಕೆ ಅಂದುಕೊಂಡು ಜೀವಿಸುತ್ತಾರೆ. 남을 속이는 것이 지혜로운 걸로 생각하고 있어요. ಸಾಧ್ಯವಾದರೂ ಕೂಡ ಜನರು ಸುಳ್ಳು ಹೇಳುತ್ತಾರೆ.
그러면서 자기의 영혼이 그 불신으로만 어떤 피해를 입는지 아는 사람이 별로 많지 않습니다. ಆದ್ರೆ ಅವ್ರಿಗೆಲ್ಲ ಕೂಡ ಗೊತ್ತಾಗುತ್ತಿಲ್ಲ ಅವ್ರಿಗೆ ಏನ್ ಡ್ಯಾಮೇಜ್ ಆಗುತ್ತಿದೆ ಅಂತ ಅವರ ಆತ್ಮದಿಂದ. 사탄은 정말 과감했습니다. ಸೈತನು ಬಹಳ ಬಲವಾಗಿದ್ದಾನೆ. 어떻게 감히 하나님의 말씀을 정면으로 거스려서 인간을 유혹할 수가 있었어요? ಹೇಗೆ ತಾನೇ ದೇವರ ವಾಕ್ಯನು ಕೂಡ ಆತನ ತಳ್ಳಿ ಹಾಕಿ ಮನುಷ್ಯರ ಹೃದಯ ಇಡುತ್ತಿದ್ದಾನೆ. 야 뱀아, 너 참 이상하구나. ಹೇ ಸರ್ಪ, ನೀ ಬಹಳ 너 ವಿಚಿತ್ರವಾಗಿದ್ದೀಯ. 하나님을 믿지 않니? ನೀ ದೇವರ ನಂಬುದಿಲ್ಲವಾ? 너 어떻게 그럴 수가 있니? ಹೇಗೆ ನೀ ಸಾಧನೆ ಹೇಳಲಿಕ್ಕೆ? 하나님 천지를 창조하신 분이야. ದೇವರು ಭೂಮಿಯನ್ನು ಆಕಾಶ ಉಂಟು ಮಾಡಿದನು. 그 하나님도 믿지 않고 어떻게 네가 살 수 있니? ಹೇಗೆ ತಾನೇ ನಿನ್ನ ಜೀವಿಸುತ್ತಾ ಇದ್ದ ಆತ ನಂಬದೆ? 야, 너 뱀, 너 진짜 이상하구나. ಸರ್ಪ, ನೀನ್ ಬಹಳ ವಿಚಿತ್ರ. 난 너하고 달라. ನಾನ್ ನಿನ್ನ ಹಾಗೆ ಅಲ್ಲ. 나는 하나님을 믿어. ನಾನ್ ದೇವರ ನಂಬುತ್ತೇನೆ. 죽는다고 하셨으면 ದೇವರು 죽는 ಸಾಯುತ್ತೇನೆ 거야. ಅಂತ ನಿಜವಾಗಿ ಕೂಡ ಸಾಯುತ್ತೇವೆ. 하나님 말씀에 또 다른 이유가 뭐가 필요하니? ನಮ್ ದೇವರ ವಾಕ್ಯ ಬಿಟ್ಟು ಬೇರೆ ಏನು ಬೇಕಾಗಿಲ್ಲ ನಮಗೆ. 미안하지만 난 너하고 이야기하고 싶어. ಏ ಸರ್ಪ, ಕ್ಷಮಿಸು, ನನ್ನ ಜೊತೆ ಮಾತಾಡುವುದಿಲ್ಲ. 난 너하고 만일 이야기하다 나도 너처럼 될까봐. ನನ್ನ ಜೊತೆ ಮಾತಾಡಿ ನೀನಾಗೆ ಆಗಿಬಿಡ್ತೀನಿ, ಅದನ್ನ ಮಾಡುವುದಿಲ್ಲ ನಾನೀಗ. 그 불신이 얼마나 무서운 ನೀವು 건지 ಗೊತ್ತಾ ಎಷ್ಟು 아니? ಭಯಾನಕರ ಮತ್ತೆ ಎಷ್ಟು ಅಪನಂಬಿಕೆ ಅಂತ 난 ಅದು. 정말 하나님을 믿을 거야. ನಾನ್ ದೇವರ ನಂಬುತ್ತೇನೆ. 내가 손해를 가도 하나님을 믿을 거야. ನಾನೆಲ್ಲ ಕಳೆದುಕೊಂಡ್ರು ದೇವರ ನಂಬುತ್ತೇನೆ. 그럼 하나님 불신하지 않을 거야. ನಾನ್ ನಿನ್ನಾಗೆ ದೇವರ ಅಪನಂಬಿಕೆ ಮಾಡುವುದಿಲ್ಲ. 미안하면 빨리 가죠. ದಯವಿಟ್ಟು ಸಾಧ್ಯವಾದ್ರೆ ಇಲ್ಲಿಂದ ಬಿಟ್ಟು 너 ಹೋಗು. 있으면 아담이 올 ನೀನ್ 거야. ಇಲ್ಲಿ ನಿಂತ್ಕೊಂಡ್ರೆ ಆದಮ ಬರುತ್ತಾನೆ. 너 아담하고 내가 이런 이야기를 하면 아담이 화내 너 때릴는지 ಇದೇನು 몰라. ಕೂಡ ಆದಮಗೆ ಹೇಳಿದ್ರೆ ಆತನು ಕೂಡ ಹುಚ್ಚಾಗಿ ನೀವು 너 ಹೊಡೆಯಬಹುದು. 나 다시 나하고 이야기하지 마. ನೀನ್ ಯಾವತ್ತೂ ಕೂಡ ನನ್ನ ಜೊತೆ ಮಾತಾಡಬೇಡ, ಆಯ್ತಾ? 너 어떻게 하나님의 말씀을 정면으로 거스릴 수가 있니? ಹೇಗೆ ತಾನೆ ದೇವರ ವಾಕ್ಯವನ್ನು ನೀನು ಕೆಳಗಿಡುತ್ತೀಯಾ? 너 하나님은 거짓말짜리로 ನೀವು 만들잖아. ದೇವರನ್ನು ಸುಳ್ಳುಗಾರನಾಗಿ ಮಾಡುತ್ತಿದ್ದೀಯಾ? 이 말을 해석하면 하나님이 내가 선악 같다고 사람 될까봐 하나님 될까 못되게 하려고 하나님 속인다고 너 말하는 거잖아. ಏನ್ ಹೇಳುತ್ತಿದ್ದೀಯಾ? ದೇವರು ಏನ್ ಹೇಳಿದ್ದನ್ನು ಮಾಡಬಾರದು ಅಂತ ಹೇಳಿದ್ರೆ ನೀನು ಮಾಡು ಅಂತ ಹೇಳಿದ್ರೆ ನೀವು ದೇವರಂತ ಆಗಿರುತ್ತೆ ಅಂತ ಹೇಳುತ್ತಿದ್ದೀಯಲ್ಲ. 야, 너 진짜 참 무서운 놈이구나. ಏ ಮನುಷ್ಯ, ನೀನು ಬಹಳ ವಿಚಿತ್ರ. ನೀನು 야, 너 진짜 난 너 보기 싫다. ನಾನೇನು ಮತ್ತೆ ಯಾವತ್ತೂ ನೋಡುವುದಿಲ್ಲ. 제발 나가라. ದಯವಿಟ್ಟು ಇಲ್ಲಿಂದ ಬಿಟ್ಟು ಹೋಗು. 아마 하와 마음속에 뱀의 유혹에 넘어가서 그렇게 했을 거야. ಸರ್ಪದ ಒಂದು ಶೋಧನೆಗೆ ಬೀಳದಂತೆ ಈ ರೀತಿಯಾಗಿ ಮಾಡುತ್ತಿದ್ದಳು ಅವಳು. 무서운 것은 그 불신이 하와의 마음에 잠식에 들어오고 있는데 ಆದ್ರೆ ಭಯಾನಕ ಸಂಗತಿ ಅಂತ ಹೇಳಿದ್ರೆ ಅಪನಂಬಿಕೆ ಎಂಬ ಹೃದಯವು ನಿಧಾನವಾಗಿ ಅವಳ ಹೃದಯಕ್ಕೆ ಹೋಗುತ್ತಾ ಇದೆ. 하와는 그걸 알지 못하고 그냥 이야기를 하고 있는 거죠. ಅವಳಿಗೆ ಗೊತ್ತಿಲ್ಲ, ಸುಮ್ಮನೆ ಮಾತಾಡಿದಳು ಅವಳು. 저는 성경을 읽으면 참 놀라운 사실을 발견했어요. ನಾನು ಸತ್ಯವೇದ ಓದುವಾಗ ನನಗೆ ಬಹಳ ಅದ್ಭುತವಾದ ಸಂಗತಿಗಳು ಕಂಡುಕೊಂಡೆ. 하와는 뱀의 말과 하나님 말씀을 두 개를 놓고 자기가 결정해야 하는 ಅವಳು ಈಗ ದೇವರ ಒಂದು ವಾಕ್ಯದ ಒಂದು ನಿಂತುಕೊಂಡಿದ್ದಾಳೆ, ಮತ್ತೆ ಅವಳು ಸರ್ಪದ ಮಾತಿನನ್ನು ಕೂಡ ನಿಂತುಕೊಂಡಿದ್ದಾಳೆ. ಅವಳು ಒಂದು ತೀರ್ಮಾನ ಮಾಡಬೇಕು ಈಗ. 예수님이 말씀하셨죠. ಯೇಸು ಹೇಳಿದನು ಗೊತ್ತಾ ನಿಮಗೆ? 내가 진실로 진실로 너희에게 이르노니 내 말을 듣고 또 나 보내신 이를 믿는 자는 영생을 ನಿಜವಾಗಿ ನಿಮ್ಗೆ ಹೇಳುತ್ತೇನೆ, ನೀವು ಯಾರೆಲ್ಲರೂ ಕೂಡ ನನ್ನ ಮಾತನ್ನು ಕೇಳಿ ನನ್ನ ಕಳಿಸಿಕೊಟ್ಟ ನಂಬುತ್ತೀರೋ ಅವರೆಲ್ಲರೂ ಕೂಡ ನಿತ್ಯ ಜೀವನ ಹೊಂದಿಕೊಳ್ಳುತ್ತೀರಾ. 그 믿음이란 게 그렇게 중요한 건데 ಈ ರೀತಿಯಾಗಿ ನಂಬಿಕೆ ಬಹಳ ಪ್ರಾಮುಖ್ಯ. 영원한 생명을 가져주는 것이 믿음입니다. ನಂಬಿಕೆ ನಿತ್ಯ ಜೀವನ ತರುತ್ತದೆ. 뱀은 하와의 마음에서 하나님을 향한 믿음을 지금 깨뜨리고 있는 하와는 그걸 깨닫지 못하는. ಅವಳು ಕೂಡ ಇಲ್ಲಿ ತಿಳಿದುಕೊಳ್ಳುತ್ತೇ ಇಲ್ಲ, ದೇವರು ಕೊಟ್ಟಿರುವ ನಂಬಿಕೆಯನ್ನು ಕೂಡ ಸರ್ಪನು ಮುರಿತಿದ್ದಾನೆ ಅಂತ. 예수님이 똑같은 상황에 있었습니다. ಯೇಸು ಕೂಡ ಅದೇ ಪರಿಸ್ಥಿತಿಯಲ್ಲಿದ್ದನು. 예수님이 마귀에게 ಯಾವಾಗ ಯೇಸು ಸ್ವಾಮಿಯು ಕೂಡ ಸೈತಾನದಿಂದ ಶೋಧಿಸಲ್ಪಟ್ಟನು. 마귀가 예수님께 말하기를 ಸೈತಾನ ಯೇಸು ಹೇಳಿದನು, ನೀನು 아니라 하나님의 아들. ನಿಜವಾಗಿ ಕೂಡ ದೇವರ ಮಗನಾಗಿದ್ದರೆ ಈ ಒಂದು ಕಲ್ಲನ್ನು If you're ರೊಟ್ಟಿಯನ್ನಾಗಿ ಮಾಡು. indeed the Son of God, make these stones into bread. ಆತನು ಈ ಒಂದು ಕಲ್ಲನ್ನು ರೊಟ್ಟಿಯನ್ನು ಮಾಡಬೇಕಾಗಿಲ್ಲ. ದೇವರ ಮನುಷ್ಯನಾಗಿದ್ದರೆ 되게 해야 하나님 아들이 되는 ಆ 거야. ದೇವರ ಮನುಷ್ಯನಾಗಿದ್ದರೆ ಕಲ್ಲನ್ನು ರೊಟ್ಟಿ ಮಾಡಬೇಕಾದ್ರೂ ಕೂಡ ರೊಟ್ಟಿಯನ್ನು ಕಲ್ಲನ್ನು ಮಾಡಬೇಕಾದ್ರೂ ಪ್ರಾಮುಖ್ಯತೆ ಅಲ್ಲ. 하나님의 아들이라면 돌로 떡덩이를 만들든 안 만들든 ಆತನು ದೇವರ 하나님. ಮನುಷ್ಯನಾಗಿದ್ದರೆ ಆತನು ಕಲ್ಲನ್ನು ರೊಟ್ಟಿಯನ್ನು ಮಾಡುತ್ತಾನೋ ಇಲ್ಲವೋ ಆತನು ಇದ್ರೂ ಕೂಡ ದೇವರ ಮನುಷ್ಯನೇ ಆತ. 그렇죠. ಅದು ಸರಿ ಅಲ್ವಾ ಎಲ್ಲರೂ? 그럼 내 아들은 내 아들입니다. ನನ್ನ ಮಗನು ನನ್ನ ಮಗನೇ. 일을 잘하든 못하든 ಆತನು ಚೆನ್ನಾಗಿ ಕೆಲಸ ಮಾಡುತ್ತಾನೋ ಇಲ್ಲವೋ ಗೊತ್ತಿಲ್ಲ. 실수를 하든 선한 일을 하든 내 아들은 ಆತನು ಒಳ್ಳೆ ಕೆಲಸ ಮಾಡುತ್ತಾನೋ ಕೆಟ್ಟ ಕೆಲಸ ಮಾಡುತ್ತಾನೋ ಆತನು ನನ್ನ ಮಗನೇ. 돌로 떡을 만들어야 하나님 아들. ಆತನು ಕೂಡ ಕಲ್ಲನ್ನು ರೊಟ್ಟಿಯನ್ನಾಗಿ ಮಾಡ್ಬೇಕಾ? ದೇವರ ಮನುಷ್ಯನಾಗಿದ್ದರೆ 돌로 떡을 만들어 하나님 아들인 게 입증됩니까? ಆತನು ಕೂಡ ಅದರ ಪಡಿಸಿಕೊಳ್ಳಬೇಕಾ ಒಂದು ಕಲ್ಲನ್ನು ರೊಟ್ಟಿಯನ್ನಾಗಿ ಮಾಡಿ? 그렇지 않습니다. ಅದಾಗಲ್ಲ. 하나님의 아들은 하나님의 ಆದರ입니다. ದೇವರ ಮನುಷ್ಯ ಯಾವತ್ತೂ ದೇವರ ಮನುಷ್ಯನೇ. 사단은 예수님을 속였습니다. ಸೈತಾನ ಯೇಸುವನ್ನು ವಂಚಿಸಿದನು. 네가 만일 하나님의 아들이면 ನೀ ದೇವರ ಮನುಷ್ಯನಾಗಿದ್ದರೆ 어떻게 만일 하나님의 아들입니까? 진짜 하나님의 아들이. ಅದರ ಅರ್ಥ ನೀನು ದೇವರ ಮನುಷ್ಯನಾಗಿದ್ದಾರೆ 그 ಅಂತ. 진리를 조금씩 변색시켜가는 ಆತನ 거죠. ಸತ್ಯವನ್ನು ನಿಧಾನವಾಗಿ ಕೂಡ ಬದಲಾಯಿಸಬೇಕೆಂದಿದ್ದಾನೆ. 떡이가 되게 해라. ಈ ಕಲ್ಲನ್ನು ರೊಟ್ಟಿಯನ್ನಾಗಿ ಮಾಡು. 예수님이 어떻게 했습니까? ಯೇಸು ಏನ್ ಮಾಡಿದನು?
생각해보자. 돌로 떡을 만드는 게 좋아? 안 만드는 게 ಸರಿ 좋아? ಇದನ್ನು ತೆಗೆದುಕೊಂಡು ಸರಿ ಈ ಒಂದು ಕಲ್ಲಿನ ರೊಟ್ಟಿಯನ್ನು ಮಾಡೋದೇ ಬೇಡ 하와하고 예수님하고 차이가 여기 ಇಲ್ಲಿ 있어요. ಒಂದು ಸುಳ್ಳು ಬಂತು ನೋಡುವಾಗ ಹವ್ವಳ ಮತ್ತೆ ಯೇಸುವಿನ ಮಧ್ಯದಲ್ಲಿ 하와는 돌로 떡덩이를 되게 하는 그 부분에 있어서 그 마귀에게 시험을 받을 때 결정을 자기가 ಇಲ್ಲಿ ತೀರ್ಮಾನ ಮಾಡಿಕೊಳ್ಳಬೇಕಾಗದ್ದು ಕಲ್ಲನ್ನು ರೊಟ್ಟಿ ಮಾಡುವ ಪ್ರಕಾರನೇ ಅದೇ ರೀತಿಯಾಗಿ ಕೂಡ ಹವ್ವಳು ಒಂದು ತೀರ್ಮಾನ ಮಾಡಿಕೊಳ್ಳಬೇಕಾಗಿತ್ತು 그러나 ಅಲ್ಲಿ. 예수님은 그 결정을 주님이 하시지 않았습니다. ಆದ್ರೆ ಯೇಸು ತನ್ನ ತಾನು ತೀರ್ಪನ್ನು ಮಾಡಿಕೊಳ್ಳಲಿಲ್ಲ 사탄아, 내가 보니까 돌로 떡을 만드는 게 좋겠다. ಸೈತಾನ ಅಂದುಕೊಳ್ಳುತ್ತಿದ್ದು ಒಳ್ಳೇದಲ್ಲ ಕಲ್ಲಿನ ರೊಟ್ಟಿಯನ್ನಾಗಿ ಮಾಡುವುದು 내가 돌로 떡 만들지. 내가 돌로 떡 못 만들 줄 알아. 나 만들 수 있어. ನಿನಗೆ ಗೊತ್ತಿಲ್ವಾ ನಾನು ಕೂಡ ಕಲ್ಲಿನ ರೊಟ್ಟಿಯನ್ನು ಹೇಗೆ ಮಾಡುತ್ತೇನೆ ಅದನ್ನು ತೋರಿಸುತ್ತೇನೆ ತಗೋ 그래서 이렇게도 그렇게 ಯೇಸು ಈ ರೀತಿಯಾಗಿ ಆ ರೀತಿಯಾಗಿ ಮಾಡಲಿಲ್ಲ 우리 주님은 그 결정권을 쓰지 않으십니다. ಕರ್ತನು ತನ್ನ ಒಂದು ಅಧಿಕಾರ ಉಪಯೋಗಿಸಲ್ಲ ತೀರ್ಮಾನ ಮಾಡೋದಕ್ಕೂ 그 모든 결정권을 하나님께 맡기셨어요. ಆತನ ಎಲ್ಲವನ್ನು ಕೂಡ ತೀರ್ಮಾನ ಮಾಡೋದಕ್ಕೆ ದೇವರಿಗೆ ಬಿಟ್ಟು ಕೊಟ್ಟನು 예수께서 대답을 하셨습니다. ಯೇಸು ಉತ್ತರ ಕೊಟ್ಟನು 그 말씀에서 입에서 기록되었으되 사람이 떡으로만 살 것이 아니요 하나님의 입으로 나오는 모든 말씀으로 살 것이라 하였느니라. 말씀. ಆದ್ರೆ ಆತನ ದೇವರ ವಾಕ್ಯ ತೆಗೆದುಕೊಂಡು ಹೇಳಿದನು ಮನುಷ್ಯ ರೊಟ್ಟಿ ತಿಂದ್ರೆ ಮಾತ್ರಕ್ಕೆ ಬದುಕುದಿಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತುಕಿನಿಂದ ಬದುಕುತ್ತಾನೆ ಅಂತ 여러분 저희들 그 선교회에 때때로 이제 선교사들을 파송할 때가 있어요. ನಾವು ಮಿಷನರಿ ಕೂಡ ಪ್ರತಿ ಸಾರಿ ಕೂಡ ಮಿಷನರಿ ಕೂಡ ಹೊರಗೆ ಕಳಿಸುತ್ತೇವೆ 그 선교사들을 파송할 때 이제 그 인사 담당하는 이제 목사님들이 어느 선교사님 어느 쪽에 가는 그걸 이제 결정을 하는 것입니다. ಮತ್ತೆ ನಮ್ಮ ಪಾಸ್ಟರ್ ಕೂಡ ಇದ್ದಾರೆ ಅವರೆಲ್ಲ ಕೂಡ ತೀರ್ಮಾನ ಮಾಡಬೇಕು ಯಾವ ಮಿಷನರಿ ಕೂಡ ಎಲ್ಲಿ ಕಳಿಸಬೇಕು ಯಾವ ಒಂದು ಜಾಗದಲ್ಲಿ ಕಳಿಸಬೇಕು ಅಂತ 근데 이제 그런 문제들을 결정할 때 저도 거기에 이제 가담이 될 때가 있습니다. ಆ ಒಂದು ಸಮಯದಲ್ಲಿ ಕೂಡ ಕೆಲವೊಂದು ಸಾರಿ ನಾನು ತೀರ್ಮಾನ ಮಾಡಬೇಕಾಗುತ್ತದೆ 언제 한번 제가 그 선교사를 보내는 사람을 선정하는 문제를 놓고 우리가 생각을 했는데 ಒಂದು ಸಾರಿ ಮಿಷನರಿ ಕೂಡ ಬೇರೆ ದೇಶಕ್ಕೆ ಕಳಿಸಲಿಕ್ಕೆ ನಾವು ಎಲ್ಲ ಆಲೋಚನೆ ಮಾಡುತ್ತಿರುವಾಗ 제가 예를 들어 이제 아프리카에 어느 사람을 선교사로 가기를 원하는 사람은 누구를 아프리카에 보내 우리는 그걸 결정해야 했어요. ಯಾವ ಒಂದು ಮನುಷ್ಯರು ಕೂಡ ಆಫ್ರಿಕಾ ಒಂದು ದೇಶಕ್ಕೆ ಕಳಿಸಬೇಕು ಅಂತ ನಾವು ಆಲೋಚನೆ ಮಾಡುತ್ತಿದ್ದೆವು 우리는 몇 명씩 앉아서 여러 날 동안 고민했지만은 그 결정을 할 수가 없었어요. ನಾವೆಲ್ಲರೂ ಕೂಡ ಕೂತ್ಕೊಂಡು ಇಡೀ ದಿನವೆಲ್ಲರೂ ಕೂಡ ನೋಡುತ್ತಿದ್ದೇವೆ ಆಲೋಚನೆ ಮಾಡಿ ಆದ್ರೆ ಕೂಡ ತೀರ್ಮಾನ ಮಾಡಕ್ಕಾಗಲಿಲ್ಲ 왜냐하면 우리 인간에 의해서 한 사람의 거처가 결정된다. 그거는 정말 너무 부담스러운 거예요. ಯಾಕಂದ್ರೆ ಮನುಷ್ಯನು ಇರುವಂತ ಜಾಗವು ನಾವು ತೀರ್ಮಾನ ಮಾಡ್ಬೇಕಾದ್ರೆ ಅದು ಬಹಳ ದುಃಖಕರ ಸಂಗತಿ 정말 우리에 의해서 한 사람이 선교사로 어느 나라 가고 오는 그건 정말 불행한 일이에요. ಮತ್ತೆ ಒಬ್ಬ ಮನುಷ್ಯನು ಒಂದು ಮಿಷನರಿಯಾಗಿ ಹೋಗುವುದು ಬರುವುದು ನಾವು ತೀರ್ಮಾನ ಮಾಡಿದ್ರೆ ಅದು ಬಹಳ ದುಃಖಕರ ಅದು 그러나 하나님 앞에 기도를 했습니다. ನಾವು ದೇವರಿಗೆ ಪ್ರಾರ್ಥನೆ ಮಾಡಿದೆವು 이 결정을 우리가 하지 말게 하여 ದೇವರೇ ನಮ್ಮನ್ನು ನಡೆಸಬೇಡ ಈ ಒಂದು ತೀರ್ಮಾನ ಮಾಡಲಿಕ್ಕೆ 하나님이 당신의 뜻을 우리에게 보여주십시오. ದೇವರೇ ನೀನು ನಿಮ್ಮ ಚಿತ್ತವನ್ನು ತೋರಿಸಿ 당신이 확실한 뜻을 보여주시면 우리는 당신의 뜻을 따르겠습니다. ನಿಜವಾಗಿ ಕೂಡ ನಿಮ್ಮ ಚಿತ್ತವನ್ನು ತೋರಿಸಿಕೊಟ್ಟರೆ ನಾವು ನಿಜವಾಗಿ ಕೂಡ ನಿಮ್ಮ ಚಿತ್ತ ಹಿಂಬಾಲಿಸುತ್ತೇವೆ 인간이 인간을 다스린다는 것은 정말 불행합니다. ಮನುಷ್ಯರು ಇನ್ನೊಬ್ಬರು ಶಿಸ್ತನ್ನು ಕಲಿಸುವುದು ಬಹಳ ದುಃಖ ಅದು 우리 선교회는 어떤 인간에 의해서 다스려지는 선교회가 아니라 하나님에 의해서 다스려지는 선교회가 되기를 원합니다. ಮನುಷ್ಯರೆಲ್ಲರೂ ಕೂಡ ಮನುಷ್ಯರಿಂದ ನಡೆಸಲ್ಪಡಬಾರದು ದೇವರಿಂದ ನಡೆಸಲ್ಪಡಬೇಕು 정말 제가 그런 위치에서 그 결정권을 제가 행사할 수가 없었어요. ಆ ಒಂದು ಸಮಯದಲ್ಲಿ ಯಾವುದೇ ತರಹದ ಅಧಿಕಾರ ಉಪಯೋಗಿಸಲಿಲ್ಲ ನಾನು ತೀರ್ಮಾನ ಮಾಡಲಿಕ್ಕೆ 이삭은 에서를 그 사냥 고기를 먹고 축복해서 자기 대를 잇는 그 아브라함에 미친 그 복을 이을 자로 삼으려고 ಆ ಒಂದು 했습니다. ಸಮಯದಲ್ಲಿ ಏಸಾವನು ಕೂಡ ಬಹಳ ಒಳ್ಳೆ ಪದಾರ್ಥಗಳನ್ನು ತನ್ನ ತಂದೆಗೋಸ್ಕರ ಮಾಡಿಕೊಂಡು ಈಸಾಕನಿಗೆ ಬಂದನು ಅದಕ್ಕೋಸ್ಕರ ಆತನು ಆಶೀರ್ವಾದ ಹೊಂದಿಕೊಳ್ಳುತ್ತೇನೆ ಅಂತ ಬಂದನು 근데 에서가 그 야곱이 와서 복을 받는 걸 보면 그게 하나님의 뜻인 걸 알았을 때에 ಯಾವಾಗ ಯಾಕೋಬನ ಆಶೀರ್ವಾದ ಹೊಂದಿಕೊಳ್ಳಬೇಕಾದ್ರೆ ಬಂದನೋ ಅದು ದೇವರ ಒಂದು ಚಿತ್ತವಾಗಿತ್ತು 이삭은 마음을 바꾸어서 야곱을 축복하고 에서를 축복하려고 하다 저주를 ನೋಡುತ್ತೇವೆ 내리는 걸 ಇಸಾಕನು ಕೂಡ ಹೃದಯ ಮಾರ್ಪಡಿಸಿಕೊಂಡು ಯಾಕೋಬನ್ನು ಆಶೀರ್ವದಿಸುತ್ತಿದ್ದಾನೆ ಏಸಾವನ ಆಶೀರ್ವಾದ ಹೊಂದಿಕೊಳ್ಳಬೇಕಾಗಿತ್ತು ಆದ್ರೆ ಏಸಾವು 그럼 ಅದು 참 ಶಾಪವನ್ನು 많은 ಹೊಂದಿಕೊಂಡನು 사람들이 자기가 정했던 결정보다도 하나님의 섭리 앞에 자기를 결정을 버리고 따르는 ನೋಡುತ್ತೇವೆ 걸 ಅನೇಕ ಜನರು ಕೂಡ ತನ್ನ ಸ್ವಂತ ಆಲೋಚನೆ ಸ್ವಂತ ಒಂದು ತೀರ್ಮಾನವನ್ನು ಬಿಸಾಕಿ ಬಿಟ್ಟು ದೇವರ ಮಾತನ್ನು ಹಿಡಿದುಕೊಂಡು ದೇವರ ಹೇಳುತ್ತಾನೆ ಅದನ್ನು ಮಾಡಿಕೊಂಡು ನಡೆಯುತ್ತಾರೆ 예수님께서는 정말 당신이 결정할 수 있는 문제였습니다. ಯೇಸು ಯಾವ ಸಮಸ್ಯೆ ಬರುತ್ತೋ ಆತನು ತೀರ್ಮಾನ ಮಾಡಬೇಕಾಗಿತ್ತು 정말 돌로 떡을 만들어야 할지 만들지 말아야 할지 예수님이 결정할 수 있는 ಆತನು ಈ 문제였습니다. ಒಂದು ಕಲ್ಲಿನ ರೊಟ್ಟಿಯನ್ನು ಮಾಡಬೇಕಾ ಬೇಡವಾ ಈ ಒಂದು ತೀರ್ಮಾನ ಆತನು ಮಾಡಬೇಕಾಗಿತ್ತು 그러나 주님은 그 결정을 당신이 하시지 않았습니다. 그 결정을 하나님께 돌렸습니다.
ಆದ್ರೆ ಕರ್ತನು ಈ ಒಂದು ತೀರ್ಮಾನ ತಾನೇ ಮಾಡಲಿಲ್ಲ. ಈ ಒಂದು ತೀರ್ಮಾನವನ್ನು ದೇವರ ಕೈ ಕೊಟ್ಟನು. 당신의 의견에 의해서 돌로 떡을 만들거나 만들지 않거나 하지 않았다는 거죠. ಆತನು ಏನ್ ಆಲೋಚನೆ ಮಾಡ್ತು, ಅದರ ಮೇಲೆ ಆತನು ಈ ಒಂದು ಕಲ್ಲನ್ನು ರೊಟ್ಟಿಯನ್ನಾಗಿ 하나님의 ಮಾಡಲಿಲ್ಲ. 뜻에 뭐라고 말씀하셨나요? ಆದ್ರೆ ದೇವರ ಚಿತ್ತ ಏನ್ ಹೇಳಿತು? 하나님의 말씀한 그 말씀을 따라서 그것이 벌써 결정돼 있기 때문에 예수님은 결정해야 할 필요가 없었습니다. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಆಗಲಿ ತೀರ್ಮಾನವಾಗಿತ್ತು, ಅದಕ್ಕೋಸ್ಕರ ಯೇಸು ಇನ್ನೇನು ಕೂಡ ತೀರ್ಮಾನ ಮಾಡಬೇಕಾಗಿರಲಿಲ್ಲ ಅಲ್ಲಿ. 여러분, 우리가 결정의 모든 것은 실제로 우리가 결정해야 하는 게 아닙니다. ನಾವು ಮಾಡೋದು ತೀರ್ಮಾನ ನಾವು ಮಾಡುವುದಿಲ್ಲ ಒಂದು ತೀರ್ಮಾನಗಳನ್ನು. 어느 목사님이 목회를 하다 굉장히 어려움 속에 ಆದ್ರೆ ಒಂದು ಪಾಸ್ಟ್ರು ಆತನ ಒಂದು ಸೇವೆಯಲ್ಲಿ ಬಹಳ ದೊಡ್ಡ ಕಠಿಣ ಪರಿಸ್ಥಿತಿ 그 ಬಿದ್ದನು. 다음에 그분이 저희들 교회에 찾아와서 상담을 하다 그분이 ಅದಾದ ಮೇಲೆ 구원을 ನಮ್ಮ ಸಭೆಗೆ ಬಂದರು, ಮತ್ತೆ ಆತ ರಕ್ಷಣೆ ಹೊಂದಿಕೊಂಡು ಮತ್ತೆ ಹೊಸದಾಗಿ ಹುಟ್ಟಿದನು ಆತ. 그분이 자기가 있는 소속된 교회가 잘못된 걸 알고 거기서 분리를 ಮತ್ತೆ 해야 ಅದನ್ನು ಕೂಡ ತಿಳಿದುಕೊಂಡು ಆತಿದ್ದಂತ ಸಭೆ ಬಹಳ ತಪ್ಪಾಗಿತ್ತು, ಅದಕ್ಕೋಸ್ಕರ ಆತನ ಅಲ್ಲಿಂದ ಬಿಟ್ಟು 그 ಬಂದು ಬಿಟ್ಟನು. 목사님은 나를 찾아와서 목사님 제가 분리하는 건 좀 더 기도하는 가운데 ಮತ್ತೆ ಅದ ಮೇಲೆ ಕೂಡ 결정하겠습니다. ಪಾಸ್ಟರ್ ಅಲ್ಲಿಂದ ಬಂದು ನನ್ನ ಹತ್ರ ಕೇಳಿದನು, ಪಾಸ್ಟರ್ ಅದೊಂದು ಸಭೆನ ಬಿಟ್ಟು ಬಂದಿದ್ದೇನೆ, ನಾನು ಈಗ ಸ್ವಲ್ಪ ಪ್ರಾರ್ಥನೆ ಮಾಡಬೇಕು, ನಾನು ತೀರ್ಮಾನ ಮಾಡಬೇಕಂತ ಹೇಳಿದನು. 그러냐고. ನಾನು ಹೇಳಿದೆ, ನಿಜವಾಗಿಯೂ ಕೂಡನಾ? 그러나 내가 한마디 할 이야기가 있다. ಆದ್ರೆ ನಾನು ನಿನಗೊಂದು ಸಂಗತಿ ಹೇಳುತ್ತೇನೆ, 당신이 정말 거듭난 사람이라면 ನಿಜವಾಗಿ ಕೂಡ ಹೊಸದಾಗಿ ಹುಟ್ಟು ಮನುಷ್ಯ ಆಗಿದ್ದರೆ ನೀನು, 당신은 그 결정할 권한이 없다. ನಿನಗೆ ಯಾವುದೇ ತರ ಒಂದು ಬಲವಿಲ್ಲ ತೀರ್ಮಾನ ಮಾಡಲಿಕ್ಕೆ. 당신은 예수님이 주인이면 예수님이 결정한 거다. ಯೇಸು ಕರ್ತನಾಗಿದ್ರೆ ಯೇಸು ಎಲ್ಲವೂ ಕೂಡ ಮಾಡುತ್ತಾನೆ ಆ ತೀರ್ಮಾನವನ್ನು. 사도 바울이 뭐라고 그랬습니까? ಅಪೊಸ್ತಲನಾದ ಪೌಲನು ಏನ್ ಹೇಳಿದನು? 내가 그리스도와 함께 십자가에 못 ನಾನು ಕೂಡ ಯೇಸು ಕ್ರಿಸ್ತನೊಂದಿಗೆ ಶಿಲುಬೆಯಲ್ಲಿ 내가 ಹಾಕಿಸಿಕೊಂಡಿದ್ದೇನೆ. 산 건 내 안에 그리스도께 사신 거라고 말했어요. ನಾನು ಜೀವಿಸಿದ್ದಲ್ಲ, ಈಗ ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ ಅಂತ ಹೇಳಿದನು. 여러분, 그리스도가 내 마음의 주인이 ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಕರ್ತನಾಗಿದ್ದಾರೆ. 이제 몸은 옛날 똑같은 몸이 이제 이상 더 이 몸의 주인은 내가 아닙니다. ಆದ್ರೆ 예수님이 ದೇಹವು ನಮ್ಮ ದೇಹವಾಗಿರುತ್ತೆ, ಆದ್ರೆ ನನ್ನಲ್ಲಿರುವಂತ ಕರ್ತನು ಆತನು ನಾನಾಗಿರುವುದಿಲ್ಲ, ಆದ್ರೆ ನನ್ನ ದೇವರು ಯೇಸು ಆಗಿರುತ್ತಾನೆ. 당신이 결정하려고 ಮತ್ತೆ ನೀನ್ ಯಾಕೆ ಪ್ರಯತ್ನ ಮಾಡುತ್ತಿದ್ದ ತೀರ್ಮಾನ ಮಾಡಲಿಕ್ಕೆ? 당신의 주인은 예수님인데 ನಿನ್ನ ಕರ್ತನು ಯೇಸು, 이제 당신은 결정권이 없어요. ನಿನಗೆ ಬಲ ಇಲ್ಲ ನೀನ್ ತೀರ್ಮಾನ ಮಾಡಲಿಕ್ಕೆ. 당신은 주님의 뜻을 찾아야 돼요. ನೀ ದೇವರ ಚಿತ್ತವನ್ನು ಹುಡುಕಬೇಕು. 주님이 그 분리하는 ದೇವ್ರು ನಿನ್ಗೆ ಹೇಳ್ತಿದ್ದಾನೆ, ಆ ಸಭೆಯನ್ನು ಬಿಟ್ಟು ಹೋಗು ಅಂತ ಬಿಟ್ಟು ಹೋಗು ಅಷ್ಟೇ. 분리하라는 말을 듣고 내가 결정하는 ನೀನ್ ದೇವರ ವಾಕ್ಯ ಕೇಳಿಕೊಂಡು ನೀನೇ ತೀರ್ಮಾನ ಮಾಡಬೇಕಾಗಿಲ್ಲ. You don't make the decision. 결정된 걸 받아들이는 거예요. ದೇವರು ಮಾಡಿದಂತ ಒಂದು ತೀರ್ಮಾನ ನೀನು ಒಪ್ಪಿಕೊಂಡು 주의 말씀을 듣고 내가 결정한다면 주의 말씀은 참고용밖에 되질 않습니다. ದೇವರ ವಾಕ್ಯವನ್ನು ಕೇಳಿ ನೀನು ತೀರ್ಪು ಮಾಡಿಕೊಂಡರೆ ದೇವರ ಒಂದು ವಾಕ್ಯಗಳು ಮಾಹಿತಿ ಆಗುತ್ತೆ ಅಷ್ಟೇ ನಿನಗೆ. 여러분, 주님의 말씀이 참고용이나 아는 우리의 어떤 도와주는 그런 말이 아니라 결정적인 말이기 때문에 그 받아들이기 위해서 내 어떤 결정을 ದೇವರ ವಾಕ್ಯಗಳು ಯಾವುದೋ ಒಂದು ತೀರ್ಮಾನಕ್ಕೋಸ್ಕರ ಮಾಹಿತಿಗಳಲ್ಲ. ದೇವರ ವಾಕ್ಯ ನಮಗೆ ಯಾವುದೋ ಒಂದು ಮಾಹಿತಿಗಳಲ್ಲ, ಆದ್ರೆ ದೇವರ ಒಂದು ವಾಕ್ಯಗಳು ನಮಗೋಸ್ಕರ ತೀರ್ಮಾನ ಮಾಡುತ್ತದೆ. ಆ ಒಂದು ವಾಕ್ಯಗಳನ್ನು ನಾವು ಒಪ್ಪಿಕೊಳ್ಳಬೇಕು ಅಷ್ಟೇ. 나는 ನಾವು 예수님을 믿는다고 하지만 ಅನೇಕ ಜನ ಹೇಳ್ತಾರೆ ಯೇಸುವನ್ನು ನಂಬುತ್ತೇವೆ ಅಂತ. 대부분 그렇게 모든 걸 결정해 버리고 맙니다. ಈ ರೀತಿಯಾಗಿ ತಮ್ಮ ತಮ್ಮದೇ ಒಂದು ತೀರ್ಮಾನ ಮಾಡಿಕೊಳ್ಳುತ್ತಾರೆ, 자기에서 결정이 돼요. ತಮ್ಮನೆ ತಾವು ತೀರ್ಮಾನ ಮಾಡಿಕೊಳ್ಳುತ್ತಾರೆ. 여러분, 학교를 선택하는 일이나 ಸ್ಕೂಲನ್ನು ಆಯ್ಕೆ ಮಾಡುವಾಗ, 여러분 직업을 선택하는 ಮತ್ತೆ 일, ಅವರ ಒಂದು ಕೆಲಸನು 결혼을 하는 일, ಮದುವೆ ಆಗುವಾಗ, 여러분 물론 기도를 하죠. ಹೌದು ಅವರು ಪ್ರಾರ್ಥನೆ ಮಾಡುತ್ತಾರೆ. 그러나 대부분 다 자기가 결정. ನಿಜವಾಗಿ ಕೂಡ ಅವರೇ ತಮ್ಮಲ್ಲಿ ತಾವೇ ತೀರ್ಮಾನ ಮಾಡಿಕೊಳ್ಳುತ್ತಾರೆ. 자기가 좋아하는 사람, ಅವ್ರು ಇಷ್ಟಪಟ್ಟದ ಮನುಷ್ಯರು ಮದುವೆ ಆಗುತ್ತಾರೆ, 자기 기뻐하는 일을 하죠. ಅವ್ರಿಗೆ ಏನ್ ಮಾಡ್ಬೇಕು ಅನ್ಸುತ್ತೋ ಎಲ್ಲ ಮಾಡುತ್ತಾರೆ. 어떻게 그런 사람의 몸에 예수님이 주인입니까? ಮತ್ತೆ ಹೇಗೆ ತಾನೆ ಯೇಸು ಆ ಒಂದು ಜೀವಿತದಲ್ಲಿ ಅವರು ಯಜಮಾನ ಆಗಿರುತ್ತಾನೆ? 여러분, 하와는 그게 주인이 없었습니다. ಅವಳಿಗೆ ಯಾವ ಯಜಮಾನ ಇರಲಿಲ್ಲ. 하나님 앞에 있었고 또 남편이 그의 주인인데 ಅವಳು ದೇವರ ಮುಂದೆ ಇದ್ದರೂ ಕೂಡ ಆತನ ಗಂಡನು ಯಜಮಾನ 모든 ಆಗಿದ್ದಾನೆ. 결정을 자기가 다 내려버렸어요. ಅವಳು ತನ್ನದೇ ಒಂದು ತೀರ್ಮಾನವನ್ನು ಎಲ್ಲ ಒಡೆ ಮಾಡಿಕೊಂಡಳು. 여러분, 우리는 사탄보다 지능이 낮기 때문에 사탄이 가장 기뻐하는 것은 우리가 모든 걸 ಯಾಕಂದ್ರೆ 결정하는 ನಾವೆಲ್ಲರೂ ಕೂಡ ಬುದ್ಧಿಯಲ್ಲಿ ಬಹಳ ಕಡಿಮೆ ಆಗಿದ್ದೇವೆ, ಅದಕ್ಕೋಸ್ಕರ ಸೈತಾನ ಇಡುವುದನ್ನು ಒಪ್ಪಿಕೊಳ್ಳೋ ನಿಮಿತ್ತ ಅದು ಸೈತಾನ ಬಹಳ 여러분, 우리가 ಸಂತೋಷವಾಗಿರುತ್ತಾನೆ. 결정한다면 사탄 얼마든지 우리를 속일 수 있기 ಯಾಕಂದ್ರೆ 때문에 ನಾವು ತೀರ್ಮಾನ ಮಾಡಿದರೆ ಸೈತಾನ ನಮಗೆ ನಮ್ಮನ್ನು 그 ವಂಚಿಸುತ್ತಾನೆ. 여러분의 결정권을 여러분 두지 아니하고 하나님께 드리고 예수 그리스도께 드려서 예수님의 결정을 받아들일 수 있다면 절대 ಅಧಿಕಾರವು ನಿನ್ನಲ್ಲಿ ಕೂಡ 사탄에게 ನೀನು ತೀರ್ಮಾನ ಮಾಡಬೇಕಂದ್ರೆ ಅದು ನಿನ್ನಲ್ಲಿ ಇಟ್ಟುಕೊಡಬೇಡ, ಅದು ದೇವರಿಗೆ ಬಿಡು, ಯೇಸುವಿನ ಕೊಡು ಅದು. ಮತ್ತೆ ಯೇಸುವಿನ ಒಂದು ಹೇಳುವಂತ ಮಾತನ್ನು ಒಪ್ಪಿಕೋ, ಆವಾಗ ನೀನು ಯಾವತ್ತೂ ಕೂಡ ಸೈತಾನ ವಂಚಿಸಲ್ಪಡುವುದಿಲ್ಲ. ಸೈತಾನನು ಯೇಸುವಿನ 자, ಹೇಳಿದನು, 네가 만일 하나님 아들이면 성전 꼭대기에 뛰어내려 봐라. 하나님이 너를 지켜 발이 돌에 부딪히지 않게 돕지 않겠느냐. ನೀನು ದೇವರ ಮನುಷ್ಯನಾಗಿದ್ದರೆ ಈ ಒಂದು ದೇವರದ ಕೆಳಗೆ ಬೀಳು, ಆಗ ದೇವದೂತರು ಬಂದು ನಿನ್ನನ್ನು ಹಿಡಿದುಕೊಳ್ಳುತ್ತಾರೆ. 예수님 그냥 조용히
하나님의 결정된 걸 주 너희 하나님을 시험치 말라. ಯೇಸು ಸರಳವಾಗಿ ದೇವರನ್ನು ತೀರ್ಮಾನವನ್ನು ಹೇಳಿದ್ದನು, ನೀನು ದೇವರನ್ನು ಪರೀಕ್ಷಿಸಬಾರದು ಅಂತ. 그러면 그 다음에 마귀가 예수님에게 천하 모든 영광과 만국의 모든 걸 다 권세를 ಅದಾದ ಮೇಲೆ ಸೈತಾನನು ಕೂಡ ಲೋಕದಲ್ಲಿರುವಂತಹ ಇಡೀ ವೈಭವವನ್ನು ಎಲ್ಲವನ್ನು ಕೂಡ ತೋರಿಸಿದನು. 내게 전하면 내가 이 모든 걸 너희에게 주리라. ನೀ ನನಗೆ ಅಡ್ಡ ಬಿದ್ದರೆ ನಾನು ಎಲ್ಲವನ್ನು ಕೂಡ ನಿನಗೆ ಕೊಡುತ್ತೇನೆ ಅಂತ ಹೇಳಿದನು. 그 예수님이 내가 전하고 이걸 얻는 게 유익하겠나 그런 ಯೇಸು ಕೂಡ ಆಲೋಚನೆ ಮಾಡಲಿಲ್ಲ, ನಾನೆಲ್ಲ ಕೂಡ ಈತನಿಗೆ ಅಡ್ಡ ಬಿದ್ದರೆ ನನಗೆಲ್ಲವೂ ಕೂಡ ಸ್ವಂತದಾಗುತ್ತೆ, ಉತ್ತಮ ಆಗುತ್ತೆ 이 ಅಂತ. 부분에 하나님의 결정은 어떠냐? ಇದರ ಕುರಿತಾಗಿ ದೇವರ ಒಂದು ತೀರ್ಮಾನ ಏನು? 하나님께 경배하고 다만 그만 ದೇವರ 섬기라. ವಾಕ್ಯ ಹೇಳುತ್ತೆ, ನಿನ್ನ ತಂದೆಯಾದ ದೇವರನ್ನು ನೀನು ಆರಾಧನೆ ಮಾಡುವಂತ. 거기에 다른 뭐 이유나 조건이 필요가 없는 거예요. ಆತನಿಗೆ ಯಾವುದೇ ತರ ಕಾರಣಗಳು ಮತ್ತೆ ಯಾವುದೇ ತರಹದ ಷರತ್ತುಗಳು 우리가 ಬೇಕಾಗಿರಲಿಲ್ಲ. 어리석기 때문에 하나님 뜻 아닌 쪽으로 사탄이 마음을 끌어 우리 쉽게 잘 끌려다닌다는 거예요. ಯಾಕಂದ್ರೆ ನಾವೆಲ್ಲರೂ ಕೂಡ ದಡ್ಡರು, ಅದಕ್ಕೋಸ್ಕರ ದೇವರಿಂದ ದೂರವಾಗಿ ತೆಗೆದುಕೊಂಡು ಹೋಗಿ ಸೈತಾನವನ್ನು ನಡೆಸುತ್ತಾನೆ. 하나님 뜻이 아닌 쪽으로 우리 마음이 자꾸 끌려가기 때문에 우리는 거기에 끌려서 악을 저지르고 사탄에 속는다는 ಯಾಕಂದ್ರೆ 거예요. ನಾವೆಲ್ಲರೂ ಕೂಡ ನಮ್ಮ ಹೃದಯ ದೇವರಿಂದ ದೂರವಾಗಿ ತಳ್ಳಲ್ಪಡುವಾಗ ನಾವು ಸುಲಭವಾಗಿ ಸೈತಾನದಿಂದ ನಡೆಸಲ್ಪಟ್ಟಿರ್ತೇವೆ. 여러분, 이건 ಅದಕ್ಕೋಸ್ಕರ 분명히 뱀은 지금 거짓말을 하고 있는 거예요. ಸ್ಪಷ್ಟವಾಗಿ ಇಲ್ಲಿ ಸರ್ಪ ಸುಳ್ಳು ಹೇಳ್ತಾ ಇದೆ. 내가 먹는 결코 죽지 아니하리라. ನೀನು ಆ ಒಂದಿನ ತಿಂದರೆ ನಿಜವಾಗಿ ಕೂಡ ನೀನು ಸಾಯುವುದಿಲ್ಲ. ಹೇಗೆ 내가 이걸 먹으면 하나님 전 눈이 밝아 하나님 같이 ನೀನು ಆ ಒಂದಿನ ತಿಂದರೆ ನೀನು ಕೂಡ ಕಣ್ಣು ತೆರೆಯಲ್ಪಡುತ್ತೆ, ಮತ್ತೆ ನೀನು ದೇವರ ಹಾಗೆ 여러분 ಆಗುತ್ತೀಯ. 아다시피 여자가 선악을 아는 나무 열매 따먹었어요. ನಿಮ್ಗೆ ಗೊತ್ತಿರೋ ಪ್ರಕಾರ ಆ ಒಂದು ಸ್ತ್ರೀ ಒಳ್ಳೆದ ಮತ್ತೆ ಕೆಟ್ಟ ಅರಿವನ್ನು ಹುಟ್ಟಿಸುವ 문제는 그 여자가 하나님이 됐느냐는 거예요. ಆದ್ರೆ ಸಮಸ್ಯೆ ಏನಂದ್ರೆ ಅವಳು ದೇವತೆ ಆದಳ. 정말 그 여자가 마귀가 그 보여주는 것처럼 정말 참 하나님이 되고 모든 게 능력으로 참 눈이 밝아 모든 잘 ಸೈತಾನನ 됐느냐. ಪ್ರಕಾರ ಏನಾದ್ರು ಕೂಡ ಕಣ್ಣುಗಳು ತೆರೆಯಲ್ಪಟ್ಟವ, ಮತ್ತೆ ದೇವರ ಹಾಗೆ ಬಲನು ಕೂಡ ಬಂತ ಅವರಿಗೆ. 이건 돌이킬 수 없는 후회할 수밖에 없는 일이 닥쳤지만 이미 지나가 ಆದ್ರೆ 버린. ಇವಳು ತಿರುಗಕ್ಕೆ ಆಗಲಿಲ್ಲ. ಆದ್ರೆ ನೋವಿನ ಸಂಗತಿ ಆಯ್ತು, ಆ ರೀತಿಯಾಗಿ ಆಯ್ತು ಅವಳಿಗೆ. 사단은 그런 방법으로 오늘도 계속 사람들을 속이고 ಈ ಒಂದು ಮಾರ್ಗದ ಸೈತಾನು ಮನುಷ್ಯರನ್ನು ಕೂಡ ವಂಚಿಸುತ್ತಾನೆ. 과감하게 하나님 말씀에 도전을 ಸೈತಾನು 하면서 ಬಹಳ ಬಲವಾಗಿ ಕೂಡ ದೇವರ ವಾಕ್ಯವನ್ನು ಸವಾಲಾಕುತ್ತಾನೆ. 계속해서 우리에게 하나님 말씀이 거짓이라고 우리에게 말. ನಿರಂತರವಾಗಿ ನಮಗೆ ಹೇಳ್ತಾನೆ ದೇವರ ವಾಕ್ಯವು ತಪ್ಪಾಗಿದೆ ಅಂತ ನಮಗೆ. 네가 하나님 말씀을 따르면 너는 손해를 ನೀನ್ 볼 ದೇವರ 거야. ವಾಕ್ಯ ನೀನ್ ಬಳಸಿಕೊಂಡು ನೀನ್ ಸೋತೋಗುತ್ತೀಯಾ? 하나님 말씀대로만 너는 ನೀನ್ 어려움을 ದೇವರ ವಾಕ್ಯ 당할 ನೀನ್ 거야. ಬಳಸಿಕೊಂಡು ಹೋದ್ರೆ ನಿನ್ ದೊಡ್ಡ ಸಂಕಟಗಳು ಬರುತ್ತೆ. 하나님 말씀대로 너는 정말 고통을 겪을 거야. ನೀನ್ ದೇವರ ವಾಕ್ಯ ಕೊಡದೆ ನೀನ್ ಬಹಳ ನೋವೊಳಗೆ ಹೋಗ್ತೀಯಾ? 하나님 말씀들 고지식하게 이렇게 하면 네가 잘 돼. ದೇವರ ವಾಕ್ಯವನ್ನು ಬಿಟ್ಟು ಈ ರೀತಿಯಾಗಿ ನೀನು ಬಹಳ ಬುದ್ಧಿವಂತ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತದೆ. 그렇게 사탄은 끊임없이 우리를 속이고 우리를 유혹하는. ಈ ರೀತಿಯಾಗಿ ಕೂಡ ಕೊನೆ ಇಲ್ಲದೆ ನಮ್ಮನ್ನು ಸೈತಾನನು ಕೂಡ ಶೋಧಿಸುತ್ತಾನೆ ಮತ್ತೆ 옛날에 ವಂಚಿಸುತ್ತಾನೆ. 하와를 속이에 익숙했던 사탄은 지금도 우리로 똑같은 방법으로 ಸೈತಾನನು ಹೇಗೆ ಆ ಹವ್ವಳನ್ನು ಕೂಡ ವಂಚಿಸಿದ ಅದೇ ರೀತಿಯಾಗಿ ಕೂಡ ಸೈತಾನ ನಮ್ಮನ್ನು ವಂಚಿಸುತ್ತಾನೆ ಈ ದಿನಮಾನಗಳಲ್ಲಿ. 다만 사탄이 우리보다 지능이 높기 때문에 대부분 그걸 깨닫지만 사탄이 속아서 넘어가고 ಯಾಕಂದ್ರೆ 있다는 ಸೈತಾನ ನಮಗಿಂತ 거죠. ಬುದ್ಧಿವಂತ ಅನ್ನೋದಕ್ಕೋಸ್ಕರ ಯಾರು ಕೂಡ ಅಲಚಿಕರ ಅರ್ಥ ಮಾಡಿಕೊಳ್ಳುವುದಿಲ್ಲ. ಅದಕ್ಕೋಸ್ಕರ ಸೈತಾನ ಒಂದು ಮಾತಿಗೆ ಆಲೋಚನೆಗೆ ಬಿದ್ದು ಬಿಡುತ್ತಾರೆ ಜನರು. ಇದು ಬಹಳವಾಗಿ ದುರಾದೃಷ್ಟ. ಇದು 사랑하는 시청자 여러분, 여러분들은 어떻게 결정을 하겠어요? ಪ್ರೀತಿಯುಳ್ಳ ಜನ, ನೀವೇ ಎಲ್ಲ ತೀರ್ಮಾನ ಮಾಡುತ್ತೀರಾ? 여러분 정말 우리 장래가 모든 아는 주님의 결정에 따르기를 원하십니까? 아니면 여러분이 결정해서 주의 말씀 참고하면 여러분이 결정하기를 ನಿಮ್ಮ 원하십니까? ಭವಿಷ್ಯದಲ್ಲಿ ನಿಮ್ಮ ಜೀವಿತಕ್ಕೋಸ್ಕರ ದೇವರ ತೀರ್ಮಾನ ಬೇಡಬೇಕಾ, ಇಲ್ಲ ದೇವರ ವಾಕ್ಯ ಬರೀ ಮಾಹಿತಿಗೋಸ್ಕರ ತೆಗೆದುಕೊಂಡು ನೀವೇ ತೀರ್ಮಾನ ಮಾಡಿಕೊಂಡು ನಿಮ್ಮ 많은 ಜೀವಿತ 사람들이 그렇게 ನಡೆಸುತ್ತೀರಾ? 하면은 잘 될 것처럼 사탄에게 속습니다. ಯಾಕಂದ್ರೆ ನಿಂತುಕೊಳ್ಳುತ್ತಾರೆ ಇದು ಸರಿ ಅಂತ. ಅದಕ್ಕೋಸ್ಕರ ಸೈತಾನ ವಂಚಿಸಲ್ಪಟ್ಟು ಅವರು ಕೊನೆಯದಾಗಿ ಸೈತಾನನಿಂದ 사탄에게 ವಂಚಿಸಲ್ಪಡುತ್ತಾರೆ. 따라서 성공한 사람은 ಆದ್ರೆ ಯಾರು ಕೂಡ ಇಲ್ಲ ಸೈತಾನ ಹಿಂಬಾಲಿಸಿ ಸಫಲರಾಗಿರುವವರು. 여러분 그 이후에 하와는 불행했고 고통스럽고 정말 ಅದಾದ ಮೇಲೆ ಹವ್ವಳು ಕೂಡ ದೊಡ್ಡ ಒಂದು ಕಠಿಣ ಪರಿಸ್ಥಿತಿಗಳು ಬಿದ್ದಳು, ಮತ್ತೆ ಬಹಳ ಒಂದು ಕರುಣಾಜನಕವಾಗಿ ಮತ್ತೆ ಸಾಯಬೇಕಾಗಿತ್ತು ಅಷ್ಟೇ. 우리도 또 이런 범죄, 이런 잘 저지를 수 있기 때문에 이런 성경을 보여주고 있는 것입니다. ದೇವರು ಕೂಡ ಈ ಒಂದು ವಾಕ್ಯಗಳು ನಮಗೆ ಸತ್ಯವೇದ ತೋರಿಸ್ತಾ ಇದ್ದಾನೆ. ಯಾಕಂದ್ರೆ ನಾವು ಈ ತರಹದ ತಪ್ಪುಗಳನ್ನು ಮಾಡುತ್ತೇವೆ, ಈ ತರಹದ ಪಾಪಗಳನ್ನು ಕೂಡ ಮಾಡುತ್ತೇವೆ. 여러분 불신이 무서운 죄악을 낳았습니다. ಅಪನಂಬಿಕೆ ಇದು ಬಹಳ ಭಯಾನಕರವಾದ ಒಂದು ಪಾಪವನ್ನು ತರುತ್ತದೆ. 하나님의 말씀을 믿으세요. ಈಗ ದೇವರ ವಾಕ್ಯವನ್ನು ನಂಬಿರಿ ನೀವು. 아무것도 잘 모르는 우리의 의견을 그다 섞지 ನಿಮ್ಮ ಅನಿಸಿಕೆ ಅದರಲ್ಲಿ ಯಾವುದು ಕೂಡ ಮಿಶ್ರಣ ಮಾಡಬೇಡಿರಿ, ಅದನ್ನೇನು ಕೂಡ ಮಾಡಬೇಡಿ. 말씀을 믿으면 ನೀವು ದೇವರ ವಾಕ್ಯ ನಂಬಿದರೆ 복된 삶을 살게 ನಂಬುತ್ತೆ ನೀವೆಲ್ಲರೂ ಕೂಡ ಆಶೀರ್ವದಿಸಿ ಜೀವಿಸುತ್ತೀರಾ ಅಂತ. 감사합니다. 다음 이 시간에 ಎಲ್ಲರೂ ಕೂಡ ಧನ್ಯವಾದ. ಮುಂದಿನ ಭಾಗವರೆಗೂ ಕೂಡ ಹುಷಾರಾಗಿರಿ ಎಲ್ಲರೂ ಕೂಡ. 감사합니다. ಧನ್ಯವಾದ.